ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಬಾಗಲಕೋಟೆಯಲ್ಲಿ ಎಸ್ಐಆರ್ ಅಧಿಕಾರಿಗಳ ಕಳ್ಳಾಟ ಬಯಲು. ಜಮಖಂಡಿ ನಗರದ ಮಂಜಬಿಗಯಲ್ಲಿ ಯಮನೂರಪ್ಪ ದರ್ಗಾದಲ್ಲಿ ಸಾಮೂಹಿಕ ಎಸ್ಐಆರ್ ಪ್ರಕ್ರಿಯೆ ನಡೆಸಿದ ಆರೋಪ. ಸ್ಟೇಟ್ ಗೌರ್ಮೆಂಟ್ ಎಸ್ಐಆರ್ ಪ್ರತಿಕ್ರಿಯೆ ಯಾವಾಗಿಂದ ಶುರು ಆಗಿದೆ ಅವತ್ತು ಹಿಡಿದ ನಮ್ಮ ಜಮಖಂಡಿಯಲ್ಲಿ BLOಗಳು ತುಂಬ ತೊಂದರೆಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ BLOಗಳು ಒಂದು ಕಡೆ ಕೂತು ಎಸ್ಐಆರ್ ಫಾರ್ಮ್ಗಳು ವಿತರಣೆ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಓದಲಿಕ್ಕೆ ಅದು ಬರಲ್ಲ, ಅಂಥವರಿಗೆ ಜಮಖಂಡಿಯಲ್ಲಿ ಟೋಟಲ್ BLOಗಳು ಮನೆಗೆ ಹೋಗಿ ಫಾರ್ಮ್ಗಳು ವಿತರಣೆ ಮಾಡಬೇಕು. ಆದರೆ ದರ್ಗಾದಲ್ಲಿ ಕೂತು, ಗುಡಿಗಳಲ್ಲಿ ಕೂತು, ಮನೆ ಮುಂಭಾಗದಲ್ಲಿ ಕೂತು ಫಾರ್ಮ್ಗಳು ವಿತರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ತುಂಬ ಜನರಿಗೆ ಕಷ್ಟವನ್ನು ಉಂಟಾಗ್ತಾ ಇದೆ. ಆಮೇಲೆ ಫಾರ್ಮ್ಗಳು ಸರಿಯಾಗಿ ತುಂಬಕ್ಕೆ ಆಗ್ತಾ ಇಲ್ಲ. ನಾವು ಭಾಳ ಜನ ನೋಡ್ತಾ ಇದ್ದೀವಿ, ನಾವು ತುಂಬ ಹೆಲ್ಪ್ ಮಾಡಿದ್ದೀವಿ. ನಮ್ಮ MIM ಕಮಿಟಿ ವತಿಯಿಂದಲೂ ನಾವು ಫಾರ್ಮ್ಗಳನ್ನು ತುಂಬಿದ್ದೇವೆ, ಜನಗಳಿಗೆ ಅನುಕೂಲ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ವಾರ್ಡಿನಲ್ಲಿ 10ನೇ ನಂಬರ್ ವಾರ್ಡಿನಲ್ಲಿಯೂ ತುಂಬ ಇವಾಗ ಒಂಚೂರು ಮನೆಗೆ ಬರ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ಭಾಳ ಕಷ್ಟ ಆಗಿದೆ ಎಲ್ಲರಿಗೂ. ಸೊ ಇದಕ್ಕೆ ಏನಿದೆ ಸ್ವಲ್ಪ ಅನುಕರಣೆ ಮಾಡಬೇಕು. ಹೆಸರು ಸೈಯದ್ ಹುಸೇನ್ ಶೇಖ್ ಅಂತ. ಮನೆಗೆ ತೆರಳಿ ಎಸ್ಐಆರ್ ಫಾರ್ಮ್ ಭರ್ತಿ ಮಾಡಬೇಕಿದ್ದ BLOಗಳ ವಿರುದ್ಧ ನಿಯಮ ಉಲ್ಲಂಘನೆ ಆರೋಪ. ಒಂದೇ ಸ್ಥಳದಲ್ಲಿ ಕುಳಿತು ಮತದಾರರ ಪಟ್ಟಿಯನ್ನ ಹಿಡಿದು ಫಾರ್ಮ್ ಭರ್ತಿ ಮಾಡುತ್ತಿರುವ ದೃಶ್ಯ ವೈರಲ್. ಮಹಿಳಾ BLO ರಹಿಲಾ ನದಾಫ್ ಅಂಡ್ SU ಚೌಹಾಣ್ ಸಿಬ್ಬಂದಿ ಕಾರ್ಯಕ್ಕೆ ಆಕ್ರೋಶ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.